ಬಗೆಹರಿಸಬೇಕು, ಎಲ್ಲರಿಗೂ ನಾವು ಸಹಾಯ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅವರಲ್ಲಿ ಏನಿಲ್ಲ. ಅವ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸುಳ್ಳು ಹೇಳ್ಕೊಂಡು ಇಡೀ ರಾಜ್ಯಾದ್ಯಂತ ತಿರುಗಾಡ್ತಾರೆ ಅವರು. ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೇನು ಕೆಲಸಗಳಾಗಬೇಕು ಎಲ್ಲನೂ ಸಹ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಜನರಿಗೆ ಏನೇನು ಬೇಕು ಅದನ್ನು ಒದಗಿಸ್ತಕ್ಕಂಥ ಎಲ್ಲ ಜಿಲ್ಲೆಗಳ ಸಮಸ್ಯೆಗಳನ್ನ ತಿಳ್ಕೊಂಡು ಅವ್ರಿಗೆ ಆ ಜಿಲ್ಲೆಗಳ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ತಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಚುನಾವಣೆ ಹಿಂದೆ ಜನರಿಗೆ ಭರವಸೆ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದರೆ ನಾವು ಜಾರಿ ಮಾಡ್ತೇವೆ ಅಂತ. 5 ಗ್ಯಾರಂಟಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಜಾರಿ ಮಾಡಿದ್ದೇವೆ. ಇವತ್ತು ಜನರಿಗೆ ಅದರಿಂದ ಜನಸಾಮಾನ್ಯರಿಗೆ ಅಲ್ಪ ಸ್ವಲ್ಪ ಸಹಾಯ ಆಗಿದೆ. ಆರ್ಥಿಕವಾಗಿ ಅವ್ರ ಕಷ್ಟ ಕಡಿಮೆ ಆಗದ ದಿಕ್ಕಿನಲ್ಲಿ ಸರ್ಕಾರ ಕೆಲಸ ಮಾಡಿದೆ. ನಾವೇನೋ 5 ಗ್ಯಾರಂಟಿ ಮಾಡಿ ಜನರ ಕಷ್ಟ ಎಲ್ಲ ಬಗೆಹರಿಸ್ಬಿಟ್ಟಿದ್ರೆ ಅವ್ರ ಕಷ್ಟ ಎಲ್ಲ ಮುಗಿದೋಗಿದೆ ಅಂತೇಳಿ ನಾವೇನು ಹೇಳೋದು. ಆದರೆ ಜನರ ಕಷ್ಟನ ಕಡಿಮೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಭಾಗಿಯಾಗಿದೆ ಅಂತಕ್ಕಂಥ ಮಾತನ್ನು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಷ್ಟ ಜನರು ಏನು ಕಷ್ಟ ಯಾರ ಕಷ್ಟದಲ್ಲಿದ್ದಾರೆ ಅವ್ರ ಕಷ್ಟ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಇವತ್ತು ಜನರು ಸಹ ಅದನ್ನು ಮೆಚ್ಚಿಕೊಂಡಿದ್ದಾರೆ. ಜನರು ಇವತ್ತು BJPಯವರು JDSನವರು ಮುಂದೆ ಸರ್ಕಾರ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಅದನ್ನು ಅಪಪ್ರಚಾರ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಮ್ಮ ಸರ್ಕಾರ ಇರೋವರೆಗೆ ಈ ಗ್ಯಾರಂಟಿಗಳನ್ನ ನಾವು ಮುಂದುವರಿಸ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳಾಗಲಿ ಅನೇಕ ಸಾರಿ ಹಲವು ಬಾರಿ ಹೇಳಿದ್ದಾರೆ. ಆದರೂ ಸಹ ಅವರು ಮುಂದೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಇನ್ನೂ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಸರ್ಕಾರ ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡುತ್ತೆ, ರೈತರ ಪರವಾಗಿ ಕೆಲಸ ಮಾಡುತ್ತೆ, ಹಿಂದುಳಿದವರ ಪರವಾಗಿ ಕೆಲಸ ಮಾಡುತ್ತೆ, ಈ ಸಮಾಜದ ಏಳಿಗೆಗೆ ಕೆಲಸ ಮಾಡುತ್ತೆ, ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಬರೀ ನಮ್ಮ ಮೈಸೂರು ಜಿಲ್ಲೆ ಮಾತ್ರ ಅಭಿವೃದ್ಧಿ ಆಗಿದೆ ಅಂತ ಅನ್ಕೋಬೇಡಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಯಾವ್ಯಾವ್ದು ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು ಅದೆಲ್ಲ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಶ್ರೀಮಾನ್ ಸಿದ್ದರಾಮಯ್ಯನವರು, ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಈ ದಿಕ್ಕಿನಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೇವೆ, ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟದಕ್ಕೂ ಇವತ್ತು BJP JDSನವರು ಸೇರಿಕೊಂಡು ನಮ್ಮ ಸರ್ಕಾರದ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಈ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ. ಅದಕ್ಕೆ ತಾವ್ಯಾರು ತಲೆ ಕೆಡಿಸ್ಕೊಳ್ಬಾರ್ದು. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಾವು ಮಾಡಿರ್ತಕ್ಕಂಥ ಕೆಲಸ ಗಮನಿಸ್ಬೇಕು. ಸರ್ಕಾರ ಏನೇನು ಕೆಲಸ ಮಾಡಿದೆ, ಏನೇನು ಸಾಧನೆ ಮಾಡಿದೆ, ಏನೇನು ನಮಗೆ ಬಡವರಿಗೆ, ರೈತರಿಗೆ, ಹಿಂದುಳಿದು ಏನೇನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕೇ ಹೊರತು ಈ ಸುಳ್ಳು ಅಪಪ್ರಚಾರಕ್ಕೆಲ್ಲ ಗಮನ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಜಿಲ್ಲೆ ಅಭಿವೃದ್ಧಿಗೆ ನಾವು ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಈ ಸಲ ಮುಖ್ಯಮಂತ್ರಿ ಆದಮೇಲೆ ಮೈಸೂರು ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಗೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ, ರೈತರಿಗೆ ಸಹಾಯ ಆಗ್ತಕ್ಕಂಥ, ಜನಸಾಮಾನ್ಯರಿಗೆ ಸಹಾಯ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲ ಇದರಲ್ಲೂ ಮಾಡಿದ್ದಾರೆ. ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಇದೆ. ನಮ್ಮ ಹಿಂದೆ ಮಹಾರಾಜರ ಕಾಲದ ಆದಂಥ ಅಭಿವೃದ್ಧಿ ಕೆಲಸ ಬಿಟ್ಟರೆ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಏನಾದರೂ ಕೆಲಸ ಆಗಿದೆ ಅಂತೇಳಿ ಅದು ಶ್ರೀಮಾನ್ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳಾಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜನಸಾಮಾನ್ಯರಿಗೆ ಏನೇನು ಅಗತ್ಯ ಇದೆಯೋ ಎಲ್ಲ ಕಾರ್ಯಕ್ರಮಗಳನ್ನು ಹಂತವಾಗಿ ಈಡೇರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಜನರ ಪರವಾಗಿ ಅವ್ರನ್ನೂ ಸಹ ಅಭಿನಂದಿಸ್ತೇನೆ. ಮುಂದಿನ ಆಗಬೇಕಾದಂಥ ಕೆಲಸಗಳು ಭಾಳಷ್ಟೇ, ಅದಕ್ಕೂ ಸಹ ಅವರೆಲ್ಲರೂ ಸಹಕಾರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಪಕ್ಷದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತಮಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮ ಆಯೋಜನೆಯ ಮೂಲ ಉದ್ದೇಶವನ್ನು ಹಂಚಿಕೊಳ್ಳೋದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೈಗೊಂಡಂತಹ ಜನಪರ ಕಾರ್ಯಗಳ ಬಗ್ಗೆ ಕೂಡ ನಮಗೆ ತಿಳಿಸಿಕೊಟ್ರು. ಸರ್ವರ ಒಳಿತಿಗಾಗಿ ಸದಾ ಕಾಲ ಶ್ರಮಿಸೋದಕ್ಕೆ ಸಿದ್ಧ ನಮ್ಮ ಸರ್ಕಾರ ಅನ್ನೋ ಮಾತನ್ನು ಕೂಡ ಹೇಳಿದ್ರು ನಮ್ಮ ಹೆಮ್ಮೆಯ ಪಶುಸಂಗೋಪನಾ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ರವರು. ಜೋರು ಚಪ್ಪಾಳೆಯ ಧನ್ಯವಾದಗಳನ್ನು ಅರ್ಪಿಸೋಣ ಮಾನ್ಯ ಸಚಿವರಿಗೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ಇನ್ನೀಗ ಮಾತಿಗೆ ಆಹ್ವಾನಿಸೋಣ ನಮ್ಮ ಹೆಮ್ಮೆಯ ಘನ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ರವರನ್ನ.
ಕೇವಲ ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರವಲ್ಲ, ವಿಶ್ವವೇ ಕೊಂಡಾಡುವಂತಹ ಚಾಕಚಕ್ಯತೆ, ಕಾರ್ಯದಕ್ಷತೆಯನ್ನ ತೋರಿದಂತಹ ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿಗಳು ಇನ್ನೀಗ ನಿಮ್ಮ ಮುಂದೆ ಮಾತನ್ನ ಕೇಳೋಣ, ಮಾತಿಗೆ ಆಹ್ವಾನಿಸೋಣ. ಶ್ರೀಯುತರೆ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ಭಾರತ ದೇಶದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.